ಆದ್ರೆ ನೀವೇ ಒಂದ್ ಕಡೆ ಪ್ಲೇಸ್ ಆಗಿ ನನಗ್ ಫೋನ್ ಮಾಡ್ತೀರಾ ಮೇಡಮ್ ಒಂದ್ 5 ಜನ ಇದ್ರೆ ಕಳಿಸಿ ಅಂತ, ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ. ಅನುಮಾನನೇ ಪಡ್ಬೇಡಿ ಅದ್ರ ಬಗ್ಗೆ. ಅಭ್ಯಾಸ ಚೆನ್ನಾಗಿ ಮಾಡಿ, ಚೆನ್ನಾಗಿ ಕಲ್ತ್ಕೊಳ್ಳಿ. ಯಾಕೆ ಸಿಗಲ್ಲ? ಡೆಫಿನೆಟ್ ಆಗಿ ಸಿಗುತ್ತೆ. ಅರೀನಾ ಅನಿಮೇಷನ್ ಅಲ್ಲಿ ಎಲ್ಲಾನು ಬೆಟರ್ ಕೋರ್ಸೆಪ್ಪ. ನೀವು ಒಂದೇ ಒಂದು ಸಾಫ್ಟ್ವೇರ್ ತಗೊಂಡ್ರು ಬೆಟರ್ ಕೋರ್ಸೆ. ಆದ್ರೆ ನಿಮ್ಮ ಧ್ಯೇಯ ಏನಿರುತ್ತೆ ಅದು ಬಹಳ ಇಂಪಾರ್ಟೆಂಟ್. ನಾನು ಗ್ರಾಫಿಕ್ ಡಿಸೈನರ್ ಆಗ್ಬೇಕು ಅಂದ್ರೆ ಗ್ರಾಫಿಕ್ ಡಿಸೈನಿಂಗ್ ಕೋರ್ಸ್ ಇದೆ, 2D ಅನಿಮೇಟರ್ ಆಗ್ಬೇಕಂದ್ರೆ 2D ಅನಿಮೇಷನ್ ಕೋರ್ಸ್ ಇದೆ, 3D ಅನಿಮೇಟರ್ ಆಗ್ಬೇಕಂದ್ರೆ 3D ಅನಿಮೇಷನ್ ಕೋರ್ಸ್ ಇದೆ. ಹೀಗಾಗಿ ಪ್ರತಿಯೊಂದು ಬೆಟರ್. ನಿಮ್ಮ ಒಂದು ಧ್ಯೇಯ ಯಾವ್ದ್ರಲ್ಲಿದೆ ಅದನ್ನ ನಮಗೆ ತಿಳಿಸಿದ್ರೆ ನಾವು ಈ ಕೋರ್ಸ್ ನಿಮ್ಗೆ ಬೆಟರ್ ಅಂತ ಸಜೆಸ್ಟ್ ಮಾಡ್ತೀವಿ. ಸೊ ದಯವಿಟ್ಟು ಬಂದು ಮೀಟ್ ಮಾಡಿ, ನಿಮಗೆ ಒಳ್ಳೆಯ ಒಂದು ಮಾಹಿತಿಯನ್ನ ಡೆಫಿನೆಟ್ ಆಗಿ ಕೊಡ್ತೀವಿ. ಸೊ ಯಾರಾದ್ರೂ ವಿದ್ಯಾರ್ಥಿ ಬಂದು ನಾನು ಈ ತರ ಮಾಡ್ಬೇಕು ಅಂತ ಆಸೆ ಇತ್ತು ಅಂದ್ರೆ ಮೊದಲು ಬಂದು ಒಂದ್ ಬೇಸಿಕ್ಲಿ ಕೌನ್ಸಿಲಿಂಗ್ ಅಂತ ಏನ್ ಹೇಳ್ತಾರೆ ಅದನ್ನ ಮಾಡಿ ಅವಾಗ ಅವ್ರಿಗೆ ಅರ್ಥ ಆಗುತ್ತೆ. ಯಾಕಂದ್ರೆ ನೋಡಿ, ಫೋನ್ ಅಲ್ಲಿ ಎಷ್ಟೇ ಹೇಳಿದ್ರು ಅವ್ರಿಗೆ ಅಷ್ಟು ಕರೆಕ್ಟ್ ಪಿಕ್ಚರ್ ಸಿಗೋದಿಲ್ಲ ಸುರಭಿ. ನಮ್ಮಲ್ಲಿ ಬಂದು ಮೀಟ್ ಮಾಡಿ ನಾವು ಬ್ರೋಷರ್ಸ್ ಏನಿದೆ, ಮತ್ತೆ ಕೆಲವರು ಮೇಡಮ್ ಸ್ಟೂಡೆಂಟ್ಸ್ ವರ್ಕ್ಸ್ ಇದ್ರೆ ತೋರಿಸಿ ಅಂತ ಆಸಕ್ತಿಯಿಂದ ಕೇಳ್ತಾರೆ. ಸೊ ನೋಡಿದಾಗ ಅವ್ರ ಕಲ್ಪನೆ ಏನಿದೆ ಆ ಕಲ್ಪನೆ ಇಲ್ಲಿ ಒಡಮೂಡಿದ್ಯಾ ಅಂತ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದರಿಂದ ಬರೋದೇ ಯಾವಾಗ್ಲೂ ಒಳ್ಳೇದು ಅಂತ ನನಗನ್ಸುತ್ತೆ. ರೈಟ್. ಸೊ ಅರೀನಾ ಅನಿಮೇಷನ್ ಕಡೆಯಿಂದ ಮತ್ತೊಂದು ಕೋರ್ಸ್ ಬಗ್ಗೆ ಮಾಹಿತಿ ಇದೆ, ಆ ಕ್ಲಿಪ್ಪಿಂಗ್ ಕೂಡ ನೋಡ್ಬಿಟ್ಟು ದೆನ್ ವಿಲ್ ಗಿವ್ ದ ಡೀಟೇಲ್ ಎಕ್ಸ್ಪ್ಲನೇಷನ್. ಏನ್ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ. ಇವಾಗ DAE ಅನ್ನೋದ್ರ ಬಗ್ಗೆ ಇದು ಕೋರ್ಸ್ ಸರ್ ಆಕ್ಚುಲಿ? ಹೌದು. DAE ಅಂದ್ರೆ ಡಿಪ್ಲೊಮಾ ಇನ್ ಅನಿಮೇಷನ್ ಇಂಜಿನಿಯರಿಂಗ್ ಅಂತ ಅಂದ್ಬಿಟ್ಟು, ಇದರಲ್ಲಿ ಸ್ಪೆಷಲೈಸೇಷನ್ ಬಂದು ಅನಿಮೇಷನ್ ಫಿಲ್ಮ್ ಮೇಕಿಂಗ್ ಅಂತ ಅಂದ್ಬಿಟ್ಟು. ಈ ಒಂದು ಕೋರ್ಸ್ ಶುರು ಮಾಡಕ್ ಮುಂಚೆ ಒಂದು ಕಥೆನೇ ಇದೆ ಆಕ್ಚುಲಿ. ನಾ ಆಗ್ಲೇ ಹೇಳಿದಾಗೆ ವಿ ಆರ್ ದ ಫಸ್ಟ್ ಇನ್ ದ ಕಂಟ್ರಿ ಟು ಲಾಂಚ್ ಅನಿಮೇಷನ್ ಇನ್ ದ ಕಂಟ್ರಿ. ಸೊ ಈ ಕೋರ್ಸ್ ಕೂಡ it was started because there was not a proper course on animation film making in the country. Animation film making. ಹೌದು. ಅದನ್ನ after a call actually. Okay, hello. Okay, fine. Hello. ನಮಸ್ತೆ ಮೇಡಮ್. ಹೇಳಿ ಸರ್, ಹೆಸರು ಹೇಳ್ತಿದ್ದೀರಾ? ನಾನು ಶ್ರೀಕಾಂತ್ ಅಂತ ಮೈಸೂರಿಂದ ಕಾಲ್ ಮಾಡ್ತಾ ಇದ್ದೀನಿ. ಹೇಳಿ ಸರ್. ನಿಮ್ದು ಅವ್ರ ಕೇಳ್ಕೊಡಿ ಮೇಡಮ್. ಮಾತಾಡಿ ಸರ್, ಇಲ್ಲೇ ಇದ್ದಾರೆ ಮಾತಾಡಿ. ಏನಿಲ್ಲ, ಮೈಸೂರಲ್ಲಿ ಏನಾದ್ರು ಸೆಂಟರ್ ಇದೆಯಾ ಅವ್ರದ್ದು, ಅಥವಾ ಮೈಸೂರಲ್ಲಿ ನಾವು ಕೋರ್ಸ್ ಮಾಡ್ಬೇಕಾದ್ರೆ ಎಲ್ಲಿ ಅಪ್ರೋಚ್ ಮಾಡ್ಬೇಕು, ಯಾರನ್ನ ಅಪ್ರೋಚ್ ಮಾಡ್ಬೇಕು ಅಂತ ಡೀಟೇಲ್ ಹೇಳ್ತೀರಾ? ನಮಸ್ಕಾರ ಶ್ರೀಕಾಂತ್ ಅವರೇ. ಮೈಸೂರಲ್ಲಿ ಸೆಂಟರ್ ಇದೆ. ನೀವು ಒಂದು ಕೆಲಸ ಮಾಡಿ, ಮೈಸೂರು ಸೆಂಟರ್ ಅಡ್ರೆಸ್ ಫೈಂಡ್ ಔಟ್ ಮಾಡಬೇಕಾದ್ರೆ www.arenamultimedia.com ಬ್ರೌಸ್ ಮಾಡಿ. ಅಲ್ಲಿ ಸೆಂಟರ್ಸ್ ಲಿಸ್ಟ್ ಇದೆ. ಸೊ ನಿಮ್ಗೆ ಯಾವ ಸೆಂಟರ್ ಬೇಕೋ, ಯಾವುದು ನಿಮಗೆ ನಿಮ್ಮ ಮನೆಗೆ ಹತ್ರನೋ ಅಂದ್ರೆ ನಿಮ್ಮ ಅನುಕೂಲಕ್ಕಿದೆಯೋ ಆ ಸೆಂಟರ್ ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸರ್, ಮೈಸೂರು ಸೆಂಟರ್ ಬಗ್ಗೆ ನನಗೆ ಟೈಮಿಂಗ್ಸ್ ಮಾಹಿತಿ ಇಲ್ಲ. ಮಲ್ಲೇಶ್ವರಂ ಮತ್ತೆ ರಾಜಾಜಿನಗರ್ ಸೆಂಟರ್ ಬಗ್ಗೆ ಅಂದ್ರೆ ಮಾಹಿತಿ ಕೊಡಬಲ್ಲೆ. ನಮ್ಮ ಒಂದೊಂದು ಬ್ಯಾಚ್ ಬಂದು 1:30 ಗಂಟೆಯಿಂದ 2 ಗಂಟೆ ಕಾಲ ತನಕ ಇರುತ್ತೆ. ಸೊ ಬೆಳಗ್ಗೆ 7:30 9, 9ರಿಂದ 10:30, 10:30 12, ಹೀಗಾಗಿ ಈ ತರ ಸಾಯಂಕಾಲ 6:30 8 ಗಂಟೆ ತನಕ ಬ್ಯಾಚಸ್ ಇರುತ್ತೆ. ನಿಮ್ಗೆ ಯಾವ ಬ್ಯಾಚ್ ಅನುಕೂಲನೋ ಆ ಬ್ಯಾಚ್ ಸೆಲೆಕ್ಟ್ ಮಾಡ್ಕೊಳ್ಬಹುದು.
ಓಕೆ ಸರ್, ವೆಲ್ಕಮ್ ಟು. ಥ್ಯಾಂಕ್ ಯು. ಸೊ ಮತ್ತಷ್ಟು ನಿಮಗೆ ಕೋರ್ಸ್ ಡೀಟೇಲ್ಸ್ ಬಗ್ಗೆ, ಫೀಸ್ ಬಗ್ಗೆ, ಟೈಮಿಂಗ್ಸ್, ನೀವು ಸೇರ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತಿದ್ಯಾ, ಖಂಡಿತ ಕರೆ ಮಾಡಿ. ಮತ್ತೊಂದು ಕರೆ ಕಾಯ್ತಾ ಇದೆ. ಹಲೋ ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮಾ, ಹೇಳಿ. ನನ್ನ ಹೆಸರು ರೂಪಾ ಅಂತ. ನಾವು ITL ಲೇಔಟ್ ಇಂದ ಮೇಡಮ್ ಮಾತಾಡೋದು. ಹೇಳಿ ರೂಪಾ ಅವ್ರೆ. ನನ್ಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ. ಮತ್ತೆ ನಾವು ಹೌಸ್ ವೈಫ್, ನನ್ಗೆ 40+ ಹಾಗಾದ್ರೆ ನಾವು ಮಾಡಬಹುದಾ? ಖಂಡಿತ ಖಂಡಿತ ಖಂಡಿತ. ಅವ್ರ ಹೆಸರೇನು ಅಂತ ಹೇಳಿದ್ರು? ರೂಪಾ. ರೂಪಾ ಮೇಡಮ್. ರೂಪಾ ಮೇಡಮ್, ನೀವು ಇನ್ನು ತುಂಬಾ ಚಿಕ್ಕವರಮ್ಮ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ನೀವು ಇನ್ನು ತುಂಬಾ ಚಿಕ್ಕವರಮ್ಮ, ನಿಮ್ಗಿನ್ನು 40 ವರ್ಷ ಅಷ್ಟೇ. ಯಾಕಂದ್ರೆ ನಮ್ಮಲ್ಲಿ 70-75 ವರ್ಷ ಸ್ಟೂಡೆಂಟ್ಸ್ ಇದಾರೆ ನಮ್ಮ ಹತ್ರ. ಎಷ್ಟು ಎಂತೂಸಿಯಾಸ್ಟಿಕ್ ಆಗಿದ್ದಾರೆ ಅಂತಂದ್ರೆ ಅವ್ರ ಹತ್ರ ಮಾತಾಡೋದೇ ಬಹಳ ಖುಷಿ ಆಗತ್ತಮ್ಮ. ಹಾಗಾಗಿ 40 ವರ್ಷ ಏಜ್ ಅಲ್ವೇ ಇಲ್ಲ, ಖಂಡಿತವಾಗ್ಲೂ. ನಾನು ಏನಂದ್ರೆ ಹೇಳಿ. ಎಲ್ಲದಕ್ಕೂ ಏಜ್ ಲಿಮಿಟ್ ಇರುತ್ತಲ್ಲ ಮೇಡಮ್? ಇಲ್ಲ ಮೇಡಮ್, ರೂಪಾ ಮೇಡಮ್, ಕಲೆಗೆ ಏಜ್ ಲಿಮಿಟ್ ಇಲ್ಲ ಮೇಡಮ್. ಓಕೆ, ಏಜ್ ಅಡ್ವಾನ್ಸ್ ಆಗ್ದಂಗೂ ನಿಮ್ಮ ಕ್ರಿಯೇಟಿವಿಟಿ ಅಡ್ವಾನ್ಸ್ ಆಗುತ್ತೆ. ಖಂಡಿತ ನಿಮಗೆ ಅದಕ್ಕೆ ಲಿಮಿಟೇ ಇಲ್ಲ ಮೇಡಮ್. ಖಂಡಿತವಾಗ್ಲೂ ನೀವು ಮಾಡ್ಲೇಬಹುದು, ಖಂಡಿತವಾಗ್ಲೂ ಮಾಡಿ ಮೇಡಮ್. ಬಹಳ ಖುಷಿ ಆಯ್ತು ನೀವು ಕರೆ ಮಾಡಿದ್ದು. ತುಂಬಾ ಥ್ಯಾಂಕ್ಸ್ ಮೇಡಮ್. ಧನ್ಯವಾದಗಳು ಸರ್. ನಾವು ಅನಿಮೇಷನ್ ಫಿಲ್ಮ್ ಮೇಕಿಂಗ್ ಬಗ್ಗೆ ಮಾತಾಡ್ತಿದ್ವಿ. ಅದೇ, ಆಸ್ ಐ ವಾಸ್ ಟೆಲಿಂಗ್ ಯು, ಅನಿಮೇಷನ್ ಫಿಲ್ಮ್ ಮೇಕಿಂಗು ದರ್ ವಾಸ್ ನೋ ಪ್ರಾಪರ್ ಕೋರ್ಸ್ ಇನ್ ದ ಕಂಟ್ರಿ. ಸೊ ಸುಮಾರು ಒಂದು 2001ರಲ್ಲಿ ವಿ ಥಾಟ್ ದಟ್ ವಿ ಶುಡ್ ಇಂಟ್ರೊಡ್ಯೂಸ್ ಅ ಕೋರ್ಸ್ ವಿಚ್ ಇಸ್ ಆನ್ ಪಾರ್ ವಿತ್ ಹಾಲಿವುಡ್. ಫಿಲ್ಮ್ಸ್ ಹೇಗೆ ಮಾಡೋದು ಅಂತ ಒಂದು ಏನ್ ಟೆಕ್ನಾಲಜಿ ಬೇಕಾಗುತ್ತೋ ಆ ತರದ ಒಂದು ಕೋರ್ಸ್ ಲಾಂಚ್ ಮಾಡೋಣ ಅಂತ ಲಾಂಚ್ ಮಾಡಿದ್ವಿ. ಸೊ ವಿ ವರ್ ಅಗೇನ್ ಫಸ್ಟ್ ಇನ್ ದ ಕಂಟ್ರಿ ಟು ಲಾಂಚ್ ದ ಡಿಪ್ಲೊಮಾ ಇನ್ ಅನಿಮೇಷನ್ ಇಂಜಿನಿಯರಿಂಗ್ ಇನ್ ಅನಿಮೇಷನ್ ಫಿಲ್ಮ್ ಮೇಕಿಂಗ್ ಅಂತ ಅಂದ್ಬಿಟ್ಟು. ದಿಸ್ ಕೋರ್ಸ್ ಐ ಕ್ಯಾನ್ ಸೇ ಈಸ್ ದ ಮೋಸ್ಟ್ ಅಡ್ವಾನ್ಸ್ಡ್ ಕೋರ್ಸ್ ಇನ್ ಅನಿಮೇಷನ್ ಇನ್ ದ ಕಂಟ್ರಿ. ಇದಕ್ಕಿಂತ ಅಡ್ವಾನ್ಸ್ಡ್ ಏನು ಇರಕ್ಕೆ ಸಾಧ್ಯನೇ ಇಲ್ಲ, ಅಟ್ಲೀಸ್ಟ್ ನಮ್ಮ ದೇಶದಲ್ಲಂತೂ ಇಲ್ಲ. ಸೊ ಈ ಕೋರ್ಸ್ ಅಲ್ಲಿ ಏನು ಅಂತಂದ್ರೆ ರೈಟ್ ಫ್ರಮ್ ದ ಸ್ಕ್ರಾಚ್, ಅಂದ್ರೆ ಬೇಸಿಕ್ ಒಂದು 0 ಡ್ರಾ ಮಾಡೋದು, ಒಂದು ಲೈನ್ ಡ್ರಾ ಮಾಡೋದ್ರಿಂದ ಹೇಳ್ಕೊಡಕ್ ಶುರು ಮಾಡ್ತೀವಿ ನಾವು ಫಸ್ಟ್ ಸೆಮಿಸ್ಟರ್ ಅಲ್ಲಿ. ಸೊ ಫಸ್ಟ್ ಸೆಮಿಸ್ಟರ್ ಅಲ್ಲಿ ಕಂಪ್ಲೀಟ್ ಬರೀ 6 ತಿಂಗಳು ಬರೀ ಡ್ರಾಯಿಂಗ್ ಅಲ್ಲೇ ಶುರು ಮಾಡಿ ಹ್ಯೂಮನ್ ಅನಾಟಮಿ, ಪರ್ಸ್ಪೆಕ್ಟಿವ್, ಕ್ಯಾರೆಕ್ಟರ್ ಅನಾಟಮಿ, ಕಾರ್ಟೂನ್ ಡ್ರಾಯಿಂಗ್, ಆನಿಮಲ್ ಅನಾಟಮಿ ಇದೆಲ್ಲ ಹೇಳ್ಕೊಟ್ಟು ಆಮೇಲೆ ಅದರಿಂದ ನೆಕ್ಸ್ಟ್ ಲೆವೆಲ್ಗೆ ಕೈಯಿಂದ ಮಾಡಿ ಅನಿಮೇಷನ್ಸ್. ಅನಿಮೇಷನ್ ಅಂದ್ರೆ ಏನು, ಆಗ್ಲೇ ಹೇಳಿದಾಗೆ ಸರಣಿ ಚಿತ್ರಗಳ ವೇಗ ಚಾಲನೆ. ಸೊ ಹಾಗಾಗಿ ಒಂದು ಚಿತ್ರಗಳ ಸರಣಿ ಇರಬೇಕು. ಸೊ ದಟ್ ಸೀಕ್ವೆನ್ಸ್ ಆಫ್ ಇಮೇಜಸ್ ಇಸ್ ಡ್ರಾನ್ ಬೈ ಹ್ಯಾಂಡ್. ಅಂದ್ರೆ ಕೈಯಲ್ಲಿ ಅದನ್ನ ಡ್ರಾ ಮಾಡಿ, ಪ್ರತಿಯೊಂದು ಫ್ರೇಮ್ನು ಕೈಯಲ್ಲಿ ಡ್ರಾ ಮಾಡಿ ಅದನ್ನ ರನ್ ಮಾಡಿ. ನಾವು ಇವಾಗ ಚಿಕ್ಕವರಿದ್ದಾಗ ನಾಪಿಸ್ಕೋತೀವಿ, ನಾವು ಚಿಕ್ಕ ವಯಸ್ಸರಿದ್ದಾಗ ನಮ್ಗೆ ಫ್ಲಿಪ್ ಬುಕ್ ಸಿಗೋದು, ಈ ಪೇಜ್ಗಳನ್ನ ಆಡಿಸಿದಾಗ ಆ ಆಕ್ಷನ್ ಗೊತ್ತಾಗ್ತಿತ್ತು. ಅದೇ ಸೇಮ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಇದನ್ನ ಫಸ್ಟ್ ಯೂಸ್ ಮಾಡಿದ್ದು ಶ್ರೀಯುತ ವಾಲ್ಟ್ ಡಿಸ್ನಿ ಅವರು 1923ರಲ್ಲಿ. he can be called as the godfather of world animation. ಸೊ ನೀವು ಶುರು ಮಾಡಿದ ಅವ್ರ ಹೆಸರು ತಗೊಂಡೆ. ಸೊ ಅವ್ರು ಶುರು ಮಾಡಿದ್ದು 1923ಅಲ್ಲಿ. ಸೊ ಆ ಟೆಕ್ನಾಲಜಿ ಏನ್ ಶುರು ಮಾಡಿದ್ರು ಇವತ್ತಿಗೂ ದಟ್ ಈಸ್ ದ ಮೋಸ್ಟ್ ಎಫೆಕ್ಟಿವ್ ವೇ ಆಫ್ ಅನಿಮೇಷನ್, ಬಿಕಾಸ್ ಹ್ಯೂಮನ್ ಆರ್ಟ್ ಕೆನಾಟ್ ಬಿ ಸಬ್ಸ್ಟಿಟ್ಯೂಟೆಡ್. ಮೇಡಮ್ ಹೇಳ್ದಂಗೆ ಹ್ಯೂಮನ್ ಆರ್ಟ್ ಅಂದ್ರೆ ಕಲೆ ಪ್ರತಿಯೊಬ್ಬರಲ್ಲೂ ಇರುತ್ತೆ, ಆ ಕಲೆ ಸಬ್ಸ್ಟಿಟ್ಯೂಟ್ ಮಾಡಕ್ಕಾಗಲ್ಲ. ಸೊ ಅಲ್ಲಿಂದ ಶುರು ಮಾಡಿ ನಾವು ಅದನ್ನ ಸ್ಟೇಜ್ ಬೈ ಸ್ಟೇಜ್ ಅದನ್ನ ಕವರ್ ಮಾಡ್ಕೊಂಡು ನೆಕ್ಸ್ಟ್ ಸಿಸ್ಟಮ್ಗೆ ಹೋಗಿ ಆ ಒಂದು ಇಮೇಜಸ್ಗೆ ಕಲರ್ ಬಣ್ಣ ಕೊಟ್ಟಿ, ಅದಕ್ಕೊಂದು ಮೂವ್ಮೆಂಟ್ ಕೊಟ್ಟಿ, ಚಾಲನೆ ಕೊಟ್ಟಿ, ಅದಕ್ಕೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಅದಕ್ಕೊಂದು ಕಂಪ್ಲೀಟ್ ಆಗಿ ಸೆಟ್ ಮಾಡಿ ಅದನ್ನ ದೆನ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಅದಕ್ಕೆ ಏನೇನು ಬೇಕಾಗಿರುವಂತ ಪೋಸ್ಟ್ ಪ್ರೊಡಕ್ಷನ್ ಟೆಕ್ನಿಕ್ಸ್ ನ ಯೂಸ್ ಮಾಡ್ಕೊಂಡು ಫೈನಲ್ ಒಂದು ಪ್ರಾಡಕ್ಟ್ ಬರೋಷ್ಟರಲ್ಲಿ ಸುಮಾರು ಒಂದು 4 ಸೆಮಿಸ್ಟರ್ ಆಗುತ್ತೆ. ಸೊ 2D 3D ಡ್ರಾಯಿಂಗ್ ಮಾಡ್ಕೊಂಡು ದೆನ್ ದೇ ಗೋ ಟು ದ ಲೆವೆಲ್ಸ್. ಪ್ರತಿಯೊಂದು ಎಂಡ್ ಆದ್ಮೇಲೆ, ಪ್ರತಿಯೊಂದು ಫೀಲ್ಡ್ ಎಂಡ್ ಆದ್ಮೇಲೆ ದೇ ಹ್ಯಾವ್ ಟು ಡೂ ಅ ಫಿಲಮ್. ಸ್ಟೂಡೆಂಟ್ಸ್ ಒಂದು ಪ್ರಾಜೆಕ್ಟ್ ಇರುತ್ತೆ, ದೇ ಹ್ಯಾವ್ ಟು ಮೇಕ್ ಅ ಶಾರ್ಟ್ ಫಿಲಮ್ ಆನ್ 2D. ಒಂದು ಫಿಲಮ್ ಅವ್ರು ಮಾಡಬೇಕು. ರೈಟ್, ವಿಲ್ ಕಂಟಿನ್ಯೂ ಸರ್. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ನೀವು ಕೇಳ್ತಿರುವಾಗ ನಿಮ್ಗೆ ಅನ್ಸ್ಬೋದು ಆ ಚಿಕ್ಕ ವಯಸ್ಸಲ್ಲಿ ನಾನು ಯೋಚನೆ ಮಾಡ್ತಿದ್ದೆ ಈ ತರ ಒಂದ್ ಕ್ಯಾರೆಕ್ಟರ್ ಅಂತ. ಇವಾಗ ನಿಮ್ಗೆ ಖಂಡಿತವಾಗಿ ಕಾನ್ಫಿಡೆನ್ಸ್ ಬಂದಿರತ್ತೆ. ನಾನು ಅನಿಮೇಷನ್ ಕಲ್ತ್ಕೊಂಡ್ರೆ ನಾನ್ ಮನ್ಸಲ್ಲಿ ಏನು ಒಂದು ಇಮ್ಯಾಜಿನ್ ಮಾಡ್ಕೊಂಡಿದ್ನೋ ಅದನ್ನ ಖಂಡಿತ ಜೀವಂತವಾಗಿ ತರ್ಬೋದು. ನಿಮ್ಗೂ ಕೂಡ ಆ ತರ ಏನಾದ್ರೂ ಕನಸುಗಳಿತ್ತು ಅಂದ್ರೆ ಖಂಡಿತವಾಗಿ ಫೋನ್ ಮಾಡಿ ಶೇರ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಅದನ್ನ ಯಾವ ತರ ನನಸ್ ಮಾಡ್ಬೋದು ಅಂತ ಕೂಡ ನೀವು ತಿಳ್ಕೊಬಹುದು. ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಕರೆ ಮಾಡಿ ಅನಿಮೇಷನ್ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಬೇಕು ಅಂದ್ರೆ, ಇಲ್ಲ ಅನಿಮೇಷನ್ ಕೋರ್ಸ್ ಮಾಡಿದೀರಾ, ಆಲ್ರೆಡಿ ಮಾಡಬೇಕು ಅಂತಿದ್ದೀರಾ, ಡೆಫಿನೆಟ್ಲಿ ಇವತ್ತಿನ ಸಂಚಿಕೆ ಸರಿಯಾದ ಟೈಮ್. ಕರೆ ಮಾಡ್ಲಿಕ್ಕೆ ದೂರವಾಣಿ ಸಂಖ್ಯೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. ಒಂದ್ ಕರೆ ಕಾಯ್ತಾ ಇದೆ ಆಗ್ಲೇ. ಹಲೋ ಹಲೋ, ನಮಸ್ತೆ. ನಮಸ್ತೆ. ಹೇಳಿಮ್ಮ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹೇಳಿ. ಏನಿಲ್ಲ, ನಂಗೆ ಇದು ಈಗ ನಾ ಸದ್ಯಕ್ಕೆ ನೋಡಿಲ್ಲ, ಮತ್ತೊಮ್ಮೆ ಸ್ವಲ್ಪ ರಿಪೀಟ್ ಮಾಡ್ತೀರಾ ಅನಿಮೇಷನ್ ಇಂದು? ಅನಿಮೇಷನ್ ಕೋರ್ಸ್ ಗಳ ಬಗ್ಗೆ ತಿಳ್ಕೊಬೇಕಾ? ಓಕೆ.
ವೆರಿ ಬ್ರೀಫ್ಲಿ ಹೇಳ್ತೇನಮ್ಮ. ನಮಸ್ಕಾರ. ನಮಸ್ಕಾರ ಸರ್. ಆನಿಮೇಷನ್ ಅಂದ್ರೆ ಸರಣಿ ಚಿತ್ರಗಳ ವೇಗ ಚಾಲನೆ ಅಂತ ನಿಮ್ಗೆ ಗೊತ್ತಿರಬಹುದು. ನಿರ್ಜೀವ ವಸ್ತುಗೆ ಜೀವನ ಕೊಡುವಂತದ್ದು. ಓಕೆ, ಸೊ ಇದರಲ್ಲಿ ಬಹಳಷ್ಟು ಕೋರ್ಸಸ್ ಇದೆ. 2D ಇದೆ, 3D ಇದೆ, ವೆಬ್ ಡಿಸೈನಿಂಗ್, ಗ್ರಾಫಿಕ್ ಡಿಸೈನಿಂಗ್, ವಿಜುವಲ್ ಎಫೆಕ್ಟ್ಸ್ ಅಂತ ಬಹಳಷ್ಟು ರೀತಿಯ ಸಬ್ ಡಿವಿಷನ್ಸ್ ಇದೆ ಇದರಲ್ಲಿ. ಸೊ ಹಾಗಾಗಿ ಈ ಕೋರ್ಸಸ್ ನೀವು ಮಾಡಿದ್ರೆ ಒಂದು ಒಳ್ಳೆ ಭವಿಷ್ಯ ಇರುತ್ತೆ. ಟುಡೇ ಈ ಒಂದು ನಮ್ಮ ದೇಶದಲ್ಲಿ ಅನಿಮೇಷನ್ ಇರುವಂತ ಒಂದು ಫ್ಯೂಚರ್ ಬಹುಶಃ ಇನ್ನು ಯಾವ ಕ್ಷೇತ್ರದಲ್ಲೂ ಇಲ್ಲ ಅಂತ ನಾನ್ ಹೇಳ್ಬಹುದು. ಬಟ್ ನಿಮ್ಮಲ್ಲೂ ಆ ಒಂದು ಧ್ಯೇಯ ಇದ್ದಿನ ಮಾಡ್ಬೇಕು, ಅನಿಮೇಷನ್ ಏನಾದ್ರು ಒಂದು ಹೊಸ ರೀತಿಯಲ್ಲಿ ಏನಾದ್ರು ಮಾಡ್ಬೇಕು, ಏನಾದ್ರು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಮುಂಬರ್ಬೇಕು ಅಂತ ನಿಮ್ಗೆ ಅದೊಂದಿದ್ರೆ, ಅದೊಂದು ಆಸೆ ಇತ್ತು ಅಂತಂದ್ರೆ ಐ ಥಿಂಕ್ ಅನಿಮೇಷನ್ ಇಸ್ ದ ಬೆಸ್ಟ್ ಕೆರಿಯರ್ ಆಪ್ಷನ್ ನಿಮ್ಗೆ ಅಂತ ಹೇಳ್ಬೋದು. ನೀವು ಇದ್ರ ಬಗ್ಗೆ ಇನ್ನೇನಾದ್ರು ತಿಳ್ಕೋಬೇಕು ಅಂದ್ರೆ, ಮಾಹಿತಿ ಬೇಕು ಅಂದ್ರೆ ನಮ್ಮ ವೆಬ್ಸೈಟ್ ನೋಡ್ಬೋದು ಅಥವಾ ಇದರಲ್ಲಿ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ಬೋದು. ನಿಮ್ಗೆ ಸಾಕಷ್ಟು ಮಾಹಿತಿಗಳು ನಿಮ್ಗೆ ಸಿಗುತ್ತೆ ಅಲ್ಲಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್. ಇವಾಗ ಎಂಜಿನಿಯರ್, ಡಾಕ್ಟರ್ ಇಲ್ಲ ಬೇರೆ ಯಾವುದೇ ಒಂದು ವೃತ್ತಿಯಲ್ಲಿರೋರಿಗೆ ತನ್ನದೇ ಆದಂತ ಒಂದು ಪೊಸಿಷನ್, ಒಂದು ಡೆಸಿಗ್ನೇಷನ್, ಒಂದು ಹೆಸರಿರುತ್ತೆ. ಅದೇ ತರ ಆನಿಮೇಷನ್ ಓದಿದ್ರೆ ಕೂಡ ಒಂದು ಇಂಪಾರ್ಟೆನ್ಸ್ ಇದೆ ಅಲ್ವಾ? ಖಂಡಿತವಾಗ್ಲೂ ಇಂಪಾರ್ಟೆನ್ಸ್ ಇದೆ. ಮತ್ತೆ ಈ ಒಂದು ಕ್ಷೇತ್ರದಲ್ಲಿ ಗ್ರೋತ್ ಬಹಳ ಚೆನ್ನಾಗಿದೆ. ಯಾಕಂದ್ರೆ ಒಬ್ಬ ಒಂದು ಗ್ರಾಫಿಕ್ ಡಿಸೈನರ್ ಆಗಿ ಒಂದು ಕ್ಷೇತ್ರಕ್ಕೆ ಸೇರ್ಕೊಂಡ್ರೆ ಅವನು ಗ್ರಾಫಿಕ್ ಡಿಸೈನರ್ ಆಗ್ತಾನೆ, ನೆಕ್ಸ್ಟ್ 2D ಅನಿಮೇಟರ್ ಆಗ್ತಾನೆ, ಮತ್ತೆ ನೆಕ್ಸ್ಟ್ ಬಂದು ಅವನು ಕಾಂಟೆಂಟ್ ಡೆವಲಪರ್ ಆಗ್ತಾರೆ, ಹಾಗಾಗಿ 3D ಅನಿಮೇಟರ್ ಆಗ್ತಾರೆ, ವಿಜುವಲ್ ಎಫೆಕ್ಟ್ ಡಿಸೈನರ್ ಆಗ್ತಾರೆ. ಹೀಗಾಗಿ ಹಂತವಾಗಿ ಯಾರಿಗೇ ಆಗ್ಲಿ ಒಂದು ಒಳ್ಳೆ ಪೊಸಿಷನ್ ಇದೆ, ಒಳ್ಳೆ ಗ್ರೋತ್ ಸಹಿತ ಖಂಡಿತವಾಗ್ಲೂ ಇದೆ ಅಂತ ಹೇಳ್ಬೋದು. ರೈಟ್. ಮತ್ತೊಂದು ಕರೆ. ಹಲೋ. ನಮಸ್ತೆ. ನಮಸ್ತೆ. ಹೇಳಿಮ್ಮ, ನಿಮ್ಮ ಹೆಸರು? ನಮ್ಮ ಎದುರು ಮನೆಯಲ್ಲಿ ಒಬ್ಬ ಹುಡುಗ ಇದ್ದಾನ, ಅನಂತ್ ಅಂತ. 2D 3D ಎಲ್ಲ ಅನಿಮೇಷನ್ ಮಾಡ್ಕೊಂಡಿದ್ದಾನೆ. ಓಕೆ. ತುಂಬಾ ಕಷ್ಟ ಪಡ್ತಾನೆ ಕೆಲ್ಸಕ್ಕೋಸ್ಕರ. ತುಂಬಾ ಕಡೆ ಎಲ್ಲ ಅಪ್ಲೈ ಮಾಡಿ ಮಾಡ್ತಿದ್ದಾನೆ. ಅದಕ್ಕೆ ಅವ್ರ ಅಪ್ಪ ಅಮ್ಮೆಲ್ಲ ಅದರಿಂದಾನೇ ತುಂಬಾ ಇದಾಗಿದ್ದಾರೆ. ಸೊ ಅದ್ರ ಬಗ್ಗೆ ಕೇಳ್ಬೇಕಾಗಿತ್ತು ಅಂತ. ರೈಟ್. ನೋಡಿ ಅಮ್ಮ, ಈ ಉದ್ಯೋಗಾವಕಾಶ ಅನ್ನೋ ಒಂದು ವಿಷಯದಲ್ಲಿ ನಮ್ಮ ಸರ್ ಆಗ್ಲೇ ನಿಮ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ನೀವು ಪ್ರೋಗ್ರಾಮ್ ಮೊದಲಿಂದ ನೋಡ್ತಿದ್ರಿ ಅನ್ಸುತ್ತೆ. ನೋಡಿ, ಇದರಲ್ಲಿ ಬಹಳಷ್ಟು ಪೂರ್ವಭಾವಿಯಾಗಿ, ಇವಾಗ ನೋಡಿ, ಒಂದು ಸಂಸ್ಥೆಗೆ ಸೇರ್ಕೊಂಡು ನಾವು 1 ಲಕ್ಷ ಫೀಸ್ ಪೇ ಮಾಡ್ಬಿಟ್ವಿ ಅಂದ ತಕ್ಷಣ ಅವ್ರು ಅನಿಮೇಟರ್ ಆಗೋದಿಲ್ಲ. ಎಲ್ಲಿ ದೋಷಗಳಿದೆ ಅಂತ ನಾವು ನೋಡ್ಬೇಕೀಗ. ಅಂದ್ರೆ ಆ ಹುಡುಗನಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ನನಗೆ ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಇವಾಗ ನಾನೊಂದು ಗ್ಯಾರಂಟಿಯಾಗಿ ಹೇಳಿದೆ, ಈಗ ನಿಮಗೆ ಖಂಡಿತವಾಗ್ಲೂ ಜಾಬ್ ಸಿಕ್ಕೇ ಸಿಗುತ್ತೆ, ಇದು 100% ಗ್ಯಾರಂಟಿ, ಆಮೇಲೆ ನಾವು ಇದ್ರಲ್ಲಿ ಗ್ರೋತ್ ಇದೆ ಅಂತ ಇಷ್ಟೆಲ್ಲ ನಾವು ಮಾತಾಡಿರ್ಬೇಕಾದ್ರೆ ಯಾರೊಬ್ರು ನಮಗೆ ಕೆಲಸ ಸಿಗ್ತಿಲ್ಲ ಮೇಡಮ್ ಅಂತ ಹೇಳ್ತಾರೆ. ಯಾಕೆ ಸಿಗಲ್ಲ? ಅವರು ಡೆಮೋರಿಯಲ್ಸ್ ಮಾಡಿದಾರ, ಅಸೈನ್ಮೆಂಟ್ಸ್ ಚೆನ್ನಾಗಿ ಮಾಡಿದಾರ, ಚೆನ್ನಾಗಿ ಓದಿದಾರ, ಹೀಗಾಗಿ ಪ್ರತಿಯೊಂದು ಪರೀಕ್ಷೆಗೂ ಅವ್ರು ಒಳಗಾಗ್ಬೇಕಾಗತ್ತಮ್ಮ. ಸೊ ಅದನ್ನ ನೀವು ಅವ್ರಿಗೆ ಫಸ್ಟ್ ಹೇಳಿ. ಯಾಕಂದ್ರೆ ಇವಾಗ ನೋಡಿ, ನೀವು ಅನಂತ್ ಅಂತ ಹೇಳಿದ್ರಿ, ಅವ್ರನ್ನ ದಯವಿಟ್ಟು ಬಂದು ಮೀಟ್ ಮಾಡಕ್ ಹೇಳಿ ನನಗೆ. ಓಕೆ, ನಾನು ವಿಚಾರ ಮಾಡಿ ನೋಡ್ತೀನಿ ಇವ್ರಿಗೆ ಯಾಕೆ ಕೆಲಸ ಸಿಕ್ಕಿಲ್ಲ. ನೋಡಿ, ಕೆಲಸ ಸಿಗ್ಬೇಕಾದ್ರೆ ಅವರು ಡೆಮೋರಿಯಲ್ಸ್ ನ ಕ್ಯಾರಿ ಮಾಡ್ಬೇಕು. ಅಲ್ಲೇ ಇವಾಗ ನೋಡಿ, ಅನಿಮೇಟರ್ ಕೆಲಸ ಸಿಗ್ಬೇಕಾದ್ರೆ ಅಲ್ಲೊಂದು ಅಸೈನ್ಮೆಂಟ್ ಕೊಡ್ತಾರೆ ಮಾಡಕ್ಕೆ. ಫಸ್ಟ್ ಈ ಅಸೈನ್ಮೆಂಟ್ ಮಾಡಿ ಅಂತ ಹೇಳ್ತಾರೆ. ಅದನ್ನ ಅವ್ರು ಎಕ್ಸಿಕ್ಯೂಟ್ ಮಾಡುವಂತಹ ಕೇಪಬಿಲಿಟಿ ಬೆಳೆಸ್ಕೊಂಡಿರ್ಬೇಕು. ಯಾಕಂದ್ರೆ ಯಾವುದೇ ವಿದ್ಯಾಸಂಸ್ಥೆಯಲ್ಲಿ ಸಾಫ್ಟ್ವೇರ್ಸ್ ನ ಹೇಳ್ಕೊಡ್ತಾರೆ, ಆದ್ರೆ ಸ್ಕಿಲ್ಸ್ ನ ಡೆವಲಪ್ ಮಾಡ್ಕೊಳ್ಳೋದು ಪ್ರತಿಯೊಂದು ವಿದ್ಯಾರ್ಥಿಯ ಜವಾಬ್ದಾರಿ ಆಗಿರುತ್ತೆ. ಹೀಗಾಗಿ ಆ ಒಂದು ಜವಾಬ್ದಾರಿನ ಅವನು ಪೂರ್ಣಗೊಳಿಸಿದಾನ ಅಥವಾ ಚೆನ್ನಾಗಿ ಕಲ್ತಿದಾನ ಅದನ್ನ ದಯವಿಟ್ಟು ಪರೀಕ್ಷೆ ಮಾಡಿ. ಯಾಕಂದ್ರೆ ಕೆಲಸ ಸಿಕ್ಕಿಲ್ಲ ಅನ್ನೋದು ಒಂದು ವಿಷಾದನೀಯವಾದ ಒಂದು ಇದು ಬಹಳ ಬೇಜಾರಾಗುವಂತ ವಿಷಯ. ಯಾಕಂದ್ರೆ ನಿಮ್ ತರ ಬೇಕಾದಷ್ಟು ಜನ ಇದ್ದಾರೆ, ಕೆಲಸ ಸಿಗಲ್ಲ ಅಂತ 1-2 ಕರೆಗಳು ಬಂದಿತ್ತು. ಯಾಕೆ ಅಂತ ನೀವು ದಯವಿಟ್ಟು ಪರೀಕ್ಷೆ ಮಾಡಿ ನೋಡಿ. ಕೆಲಸನೇ ಸಿಕ್ಕಿಲ್ಲ ಅಂತಂದ್ರೆ ಆಪರ್ಚುನಿಟೀಸ್ ಇಲ್ಲ ಅಂತಲ್ಲ, ಆಪರ್ಚುನಿಟೀಸ್ ತುಂಬಾ ಇದೆ, ತುಂಬಾ ಜಾಬ್ ಆಪರ್ಚುನಿಟೀಸ್ ಇದೆ, ಪ್ರತಿಯೊಂದು ಫೀಲ್ಡ್ ಅಲ್ಲಿ ಇದೆ. ಯಾಕಂದ್ರೆ ಈ ಅನಿಮೇಷನ್ ಅನ್ನೋದು ಒಂದೇ ಒಂದು ಕ್ಷೇತ್ರದಲ್ಲಿ ಮಾತ್ರ ಅಪ್ಲೈ ಆಗಲ್ಲ. ಯಾವುದೇ ಕ್ಷೇತ್ರ ಆಗಿರ್ಬೋದು, ಮೀಡಿಯಾ ಅಂಡ್ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಈ ವಿಜ್ಞಾಪನೆಗಳಾಗಿರ್ಬೋದು, ಅಂದ್ರೆ ಇದು ಏನೋ ಅಡ್ವರ್ಟೈಸ್ಮೆಂಟ್ಸ್ ಆಗಿರ್ಬೋದು, ಗೇಮ್ ಡೆವಲಪ್ಮೆಂಟ್ ಆಗಿರ್ಬೋದು, ವೆಬ್ ಡಿಸೈನಿಂಗ್ ಆಗಿರ್ಬೋದು, ಅದೇ ನಾ ಹೇಳ್ದಂಗೆ ಕಾಂಟೆಂಟ್ ಡೆವಲಪರ್ ಆಗ್ಬೋದು. ಹೀಗಾಗಿ ಪ್ರತಿಯೊಂದು ಫೀಲ್ಡ್ ಅಲ್ಲೂ, ಈವನ್ ಮೆಡಿಕಲ್ ರಿಸರ್ಚ್ ನಲ್ಲಿ ಸಹಿತ ಅನಿಮೇಷನ್ ಬಳಸಲಾಗುತ್ತದೆ. ಅವನಿಗೆ ಯಾಕೆ ಕೆಲಸ ಸಿಗ್ತಾ ಇಲ್ಲ? ದಯವಿಟ್ಟು ಪರೀಕ್ಷೆ ಮಾಡಿ. ಅಷ್ಟು ನಿಮ್ಗೆ ಗೊತ್ತಾಗಿಲ್ಲ ಅಂದ್ರೆ ಅನಂತ್ ಅನ್ನೋರ್ನ ದಯವಿಟ್ಟು ಬಂದು ಮೀಟ್ ಮಾಡಕ್ ಹೇಳಿ, ಯಾಕೆ ಸಿಗ್ತಾ ಇಲ್ಲ ಅಂತ. ನಾವು ಅವ್ರಿಗೆ ಒಂದು ಸಹಾಯ ಡೆಫಿನೆಟ್ ಆಗಿ ಮಾಡೇ ಮಾಡ್ತೀವಿ. ನೋಡೋಣ ಏನು ಅಂತ ವಿಚಾರ ಮಾಡಿ ನೋಡೋಣಮ್ಮ. ಥ್ಯಾಂಕ್ ಯು ಫಾರ್ ಕಾಲಿಂಗ್. ಮತ್ತೊಂದು ಕರೆ. ಹಲೋ. ಹಲೋ, ನಮಸ್ತೆ. ನಮಸ್ತೆ ಮೇಡಮ್, ನಾನು ಸಾನನ್ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್, ನಾವು ಬೆಂಗಳೂರಿಂದ ಮೈಸೂರು ಕೆಂಗೇರಿಯಿಂದ ಮಾಡ್ತಾ ಇದೀವಿ ಮೇಡಮ್. ಹೇಳಿ ಮೇಡಮ್. ನಮ್ದು ಡಿಪ್ಲೊಮಾ ಸೆಕೆಂಡ್ ಇಯರ್ ಆಗಿದೆ. ಸೆಕೆಂಡ್ ಪಿ ಯು ಸೈನ್ಸ್ ಆಗ್ಬಿಟ್ಟು ಮಾಡ್ತಾ ಇದೀವಿ. ಏನೋ ಒಂದು ಅಚೀವ್ ಇಟ್ಕೊಂಡಿದೀವಿ ಮಾಡಕ್ಕೆ. ಸರಿ. ಅದೇ ಅನಿಮೇಷನ್ ಡಿಪ್ಲೊಮಾ ಯಾವ ತಗೊಂಡ್ರೆ ಬೆಟರ್ ಮೇಡಮ್? ಅದು ನಮ್ ಲೈಫ್ ಸೆಟ್ಲ್ ಆಗುತ್ತೆ ಅಂತ.
ಲೈಫ್ ಸೆಟ್ಲ್ ಆಗುತ್ತೆ. ಓಕೆ ಓಕೆ, ಖಂಡಿತ. ಹೆಸರೇನು ಹೇಳಿದ್ರಿ ನೀವು? ಹೇಳಿ ಸರ್. ಸರ್ ನಿಮ್ಮ ಹೆಸರೇನು? ಆನಂದ್ ಅಂತ ಸರ್. ಆನಂದ್. ನಮಸ್ಕಾರ ಆನಂದ್, ನಮಸ್ಕಾರ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನೋಡಿ, ನೀವು ನೋಡ್ತಿರ್ತೀರಾ ನಮ್ಮ ಪ್ರೋಗ್ರಾಮ್ ನ. ಸ್ಟಾರ್ಟಿಂಗ್ ಇಂದ ನಾನು ಕ್ಷೇತ್ರದ ಬಗ್ಗೆ ಹೇಳಿದೆ, ಆಮೇಲೆ ಯಾವ ರೀತಿಯ ಕೋರ್ಸ್ಗಳಿದೆ ಅಂತ ಹೇಳಿದೆ. ಇದರಲ್ಲಿ ನಿಮ್ಗೆ ಡೆಫಿನೆಟ್ ಆಗಿ ನಿಮ್ ಫ್ಯೂಚರ್ ಸೆಟಲ್ ಆಗುತ್ತೆ. ಇದರಲ್ಲಿ ನೀವು ಡಿಪ್ಲೊಮಾ ಇನ್ ಅನಿಮೇಷನ್ ಇಂಜಿನಿಯರಿಂಗ್ ತಗೋಬಹುದು, ಅಥವಾ ಅರಿನಾ ಅನಿಮೇಷನ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ 2 ಕೋರ್ಸ್ ಇದೆ, 2 ಮೇನ್ ಕೋರ್ಸ್. ಅದರಲ್ಲಿ ನೀವು ಯಾವ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬಹುದು. ಡಿಪ್ಲೊಮಾ ಇನ್ ಅನಿಮೇಷನ್ ಇಂಜಿನಿಯರಿಂಗ್ ಮಾಡಿದ್ರೆ ಅದೇ ಹೇಳೋದಲ್ಲ ಆಗ್ಲೇ ಅನಿಮೇಷನ್ ಫಿಲ್ಮ್ ಮೇಕಿಂಗ್ ಅಲ್ಲಿ ನೀವು ಕಲಿತೀರಾ ನೀವು ಇದರಲ್ಲಿ. ಸೊ ಹಾಗಾಗಿ ನೀವು ಯಾವ್ದೇ ಕೋರ್ಸ್ ತಗೊಂಡ್ರೂ ನಿಮಗೆ ಉದ್ಯೋಗ ಕೊಡ್ಸೋ ಜವಾಬ್ದಾರಿ ನಮ್ದು. ಯಾಕಂದ್ರೆ ಅಂತ ಒಂದು ಆಪರ್ಚುನಿಟೀಸ್ ಇದೆ ಈ ಕ್ಷೇತ್ರದಲ್ಲಿ. ಸೊ ಹಾಗಾಗಿ ನಮಗೆ ಕೆಲಸ ಕೊಡ್ಸೋದ್ರಲ್ಲಿ ಏನು ಕಷ್ಟ ಆಗಲ್ಲ. ನಿಮ್ಗೆ ಡೆಫಿನೆಟ್ ಆಗಿ ಫ್ಯೂಚರ್ ಸೆಟಲ್ ಆಗುತ್ತೆ. ನೀವು ಮನ್ಸು ಮಾಡಿ ಬನ್ನಿ, ನಮ್ಮನ್ನ ಭೇಟಿಯಾಗಿ, ನಮ್ಮ ಸಂಸ್ಥೆಗಳಲ್ಲಿ ಭೇಟಿಯಾಗಿ ಮಾಹಿತಿನ ಪಡ್ಕೊಳ್ಳಿ. ಅಂಡ್ ದೆನ್ ಯು ಡಿಸೈಡ್. ನಾವು ಹೇಳ್ತೀವಿ ಯಾವ ರೀತಿ ಕೋರ್ಸ್ ತಗೊಂಡ್ರೆ ನಿಮ್ಗೆ ಒಳ್ಳೇದಾಗತ್ತೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ನಿಮ್ ಫ್ಯೂಚರ್ ಸೆಟಲ್ ಮಾಡ್ತೀವಿ, ಇದು ನಮ್ ಜವಾಬ್ದಾರಿ ಅಂತ ಹೇಳಿ. ಯಾಕಂದ್ರೆ ಯಾವುದೇ ಕೋರ್ಸ್ ತಗೊಂಡ್ರು ಪ್ರತಿಯೊಂದು ಕ್ಷೇತ್ರದಲ್ಲೂ ಒದಗಬಹುದಾದಂತಹ ಸಾಫ್ಟ್ವೇರ್ ಸ್ಕಿಲ್ಸ್ ನ ಹೇಳ್ಕೊಡ್ತೀವಿ. ಹೀಗಾಗಿ ಸ್ಟೂಡೆಂಟ್ ಈ ಒಂದು ಏನೋ ಒಂದು ಅನಿಮೇಷನ್ ಜ್ಞಾನವನ್ನ ಪಡ್ಕೊಂಡಿರ್ತಾರೋ ಅದನ್ನ ಪ್ರತಿಯೊಂದು ಫೀಲ್ಡ್ ಅಲ್ಲಿ ಅಪ್ಲೈ ಮಾಡಬಹುದು. ಹಾಗಾಗಿ ಅವ್ರಿಗೆ ಕಂಪ್ಲೀಟ್ ಕೋರ್ಸ್ ತಗೊಳ್ಳೋದೇ ಬೆಟರ್. ರೈಟ್. ಮತ್ತೊಂದು ಕರೆ ಕಾಯ್ತಾ ಇದೆ. ಹೆಲೋ ಹೆಲೋ ಹೆಲೋ, ನಿಮ್ಮ ಟಿವಿ ವಾಲ್ಯೂಮ್ ನ ಕಡಿಮೆ ಮಾಡ್ಬಿಡಿ ಮಾ. ಹೇಳಿ, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ, ನಿಮ್ಮ ಟಿವಿ ವಾಲ್ಯೂಮ್ ನ ಕಡಿಮೆ ಮ್ಯೂಟ್ ಮಾಡ್ಬಿಡಿ ದಯವಿಟ್ಟು. ಓಕೆ ವೀಕ್ಷಕರೇ, ಕರೆ ಮಾಡುವಾಗ ಟಿವಿ ವಾಲ್ಯೂಮ್ ನ ಮ್ಯೂಟ್ ಮಾಡಿ. ಮೇಡಮ್ ಹೇಳ್ತಿದ್ರು ಅದನ್ನ ಮುಂದುವರಿಸಬೇಕು ಅಂದ್ರೆ ಗೊಂದಲ ಖಂಡಿತವಾಗಿ ಬೇಡ. ನಿಮಗೆ ಧ್ಯೇಯ ಇದೆ, ನಾನ್ ಛಲ ಇದೆ, ಇದನ್ನ ಮಾಡ್ಬೇಕು ಅಂತ ಇತ್ತು ಅಂದ್ರೆ ಸ್ಟೇ ಫೋಕಸ್ಡ್. ಅವಾಗ್ಲೇನೆ ಖಂಡಿತ ನೀವು ಆ ಒಂದು ಫೀಲ್ಡ್ ನಲ್ಲಿ ಮುಂದೆ ಬರ್ಲಿಕ್ಕೆ ಸಾಧ್ಯ. ಮತ್ತೊಂದು ಕರೆ ಕಾಯ್ತಾ ಇದೆ. ಹೆಲೋ ಹಲೋ, ನಮಸ್ತೆ. ನಮಸ್ತೆ, ನನ್ನ ಹೆಸರು ಮೀನಾಜ್ ಅಂತ. ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ಹೊಸಪೇಟೆಯಿಂದ ಕರೆ ಮಾಡಿರೋದು. ಹೇಳಿ. ನಾನು ಅನಿಮೇಷನ್ ಮಾಡ್ಬೇಕಂತಿದ್ದೆ. ಹುಬ್ಳಿನಲ್ಲಿ ಸೆಂಟರ್ ಇಲ್ವಾ? ಹುಬ್ಳಿನಲ್ಲಿ. ಓಕೆ, ಹುಬ್ಳಿನಲ್ಲಿ ಸೆಂಟರ್ ಇದೆಯಾ? ನಮಸ್ಕಾರ ಅಮ್ಮ. ಹುಬ್ಬಳ್ಳಿಯಲ್ಲಿ ಈ ರೀಸೆಂಟ್ ಆಗಿ ಶುರು ಆಗಿದೆ. ನೀವು ಮಾಹಿತಿಯನ್ನ ಪಡ್ಕೋಬಹುದು. arenamultimedia.com ವೆಬ್ಸೈಟ್ ಹೋಗ್ಬಿಟ್ಟು ಅದರ ಅಡ್ರೆಸ್, ಫೋನ್ ನಂಬರ್ ನೀವು ಅಲ್ಲೆಲ್ಲ ತಗೋಬಹುದು. ಖಂಡಿತವಾಗ್ಲೂ ಹೋಗಿ ಭೇಟಿಯಾಗಿ. ಅಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ಸೆಂಟರ್ ಶುರು ಆಗಿದೆ, ಈಗಲೇ ಒಂದು ಫ್ಯೂ ಮಂತ್ಸ್ ಆಗಿದೆ. ಸೊ ನೀವು ಹೋಗಿ ಭೇಟಿ ಆಗ್ಬೋದು ಅಲ್ಲಿ. ಇದು ನೀವು ಎರಡು ಕೋರ್ಸ್ ಮಾಡ್ಬೋದಾ? ಮಾಡ್ಬೋದಮ್ಮ. ನಿಮ್ಮ ಆಸಕ್ತಿ ಯಾವ್ದ್ರಲ್ಲಿದೆ ನೋಡ್ಕೊಳ್ಳಿ. 2 ಕೋರ್ಸ್ ಮಾಡ್ಬೋದು ನೀವು. ಡಿಪ್ಲೊಮಾ ಅನಿಮೇಷನ್ ಇಂಜಿನಿಯರಿಂಗ್ ಆದ್ರೂ ಮಾಡ್ಬೋದು, ಅಥವಾ ಅರಿನಾ ಅನಿಮೇಷನ್ ಇಂಟರ್ನ್ಯಾಷನಲ್ ಪ್ರೋಗ್ರಾಮ್ ಆದ್ರೂ ಮಾಡ್ಬೋದು. 2 ಒಳ್ಳೆ ಕೋರ್ಸ್ಗಳೇ. ನಿಮ್ಮ ಆಸಕ್ತಿ ಮೇಲೆ ಡಿಪೆಂಡ್ ಆಗುತ್ತಮ್ಮ ಅಷ್ಟೇ. ಥ್ಯಾಂಕ್ ಯು. ಪ್ಲೇಸ್ಮೆಂಟ್ ಬಗ್ಗೆ ಕೂಡ ಹೇಳಿದ್ರಿ ಸರ್, ನೀವು ಜಾಬ್ ಕೊಡ್ಸೋದು ನಮ್ಮ ಜವಾಬ್ದಾರಿ ಅಂತ. ಇವಾಗ ಸಾಮಾನ್ಯವಾಗಿ ನಾನ್ ಕೂಡ ನೋಡ್ತಿದ್ದೇನು ಅಂದ್ರೆ ಕರೆಗಳು ಬಂದಾಗ ಆಸಕ್ತಿ ಇರತ್ತೆ, ನನಗೆ ಮಾಡ್ಲಿಕ್ಕೆ ಬರತ್ತೆ, ಬಟ್ ಪ್ರೆಸೆಂಟೇಶನ್ ನನಗೆ ಕೊಡಕ್ ಬರೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ಬೇಕು? ವೆರಿ ನೈಸ್ ಕ್ವಶನ್ ಸುಲ್ಬಿ. ಸಿ, ಅದನ್ನ ನಾವು ಅಡ್ರೆಸ್ ಮಾಡಬೇಕು ಅಂತಾನೆ ನಮ್ಮಲ್ಲಿ ಸ್ಪೋಕನ್ ಇಂಗ್ಲಿಷ್ ಕ್ಲಾಸಸ್ ಇರುತ್ತೆ, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕ್ಲಾಸಸ್ ಇರುತ್ತೆ. ಸೊ ಒಂದು ಸ್ಟೂಡೆಂಟ್ ಬರೀ ಅನಿಮೇಟರ್ ಆಗಿ ಅಲ್ಲ, ಜಸ್ಟ್ ಅನಿಮೇಟರ್ ಅಲ್ಲ, ಬಟ್ ಕಂಪ್ಲೀಟ್ ಪ್ರೊಫೆಷನಲ್ ಆಗಿ ನಾವು ತಯಾರಿ ಮಾಡ್ತೀವಿ. ಸೊ ಹಾಗಾಗಿ ರೈಟ್ ಫ್ರಮ್ ರೆಸ್ಯೂಮ್ ಹೆಂಗ್ ಪ್ರಿಪೇರ್ ಮಾಡೋದು, ಬಾಡಿ ಲ್ಯಾಂಗ್ವೇಜ್ ಹೇಗಿರ್ಬೇಕು, ಇಂಟರ್ವ್ಯೂ ಹೋದಾಗ ಹೇಗೆ ಹೋಗ್ಬೇಕು, ಆಮೇಲೆ ಹೆಂಗ್ ಪ್ರೆಸೆಂಟ್ ಮಾಡ್ಕೋಬೇಕು, ಡೆಮೋರಿಲ್ ಹೇಗಿರ್ಬೇಕು, ಒಟ್ಟಾರೆ ಕಂಪ್ಲೀಟ್ ಆಗಿ ರೈಟ್ ಫ್ರಮ್ ಪ್ರೆಸೆಂಟಿಂಗ್ ಹಿಮ್ಸೆಲ್ಫ್ ಆರ್ ಹರ್ಸೆಲ್ಫ್ ಟಿಲ್ ಗೆಟಿಂಗ್ ಅ ಜಾಬ್ ಏನೇನ್ ರೀತಿಯ ತಯಾರಿಗಳಾಗಬೇಕು, ಏನೇನ್ ರೀತಿಯ ಪ್ರಿಪರೇಷನ್ ಮಾಡ್ಕೋಬೇಕು, ಅದೆಲ್ಲ ಟ್ರೈನಿಂಗ್ ನಾವು ಕೊಡ್ತೀವಿ. ಅದೆಲ್ಲ ವ್ಯಾಲ್ಯೂ ಆಡೆಡ್ ಬೆನಿಫಿಟ್ಸ್ ಅಂತ ಕೂಡ ಹೇಳ್ಬೋದು ನಾವು. ಸೊ ವಿಚ್ ಇಸ್ ನಾಟ್ ಅ ಪಾರ್ಟ್ ಆಫ್ ದ ಕೋರ್ಸ್, ಬಟ್ ವಿ ಗಿವ್ ಇಟ್ ಔಟ್ ಆಫ್ ಅವರ್ ಇಂಟ್ರೆಸ್ಟ್ ಟು ಸಿ ದಟ್ ದ ಸ್ಟೂಡೆಂಟ್ಸ್ ಗೆಟ್ ಪ್ಲೇಸ್ಡ್ ಇನ್ ಕಂಪನೀಸ್. ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಇಸ್, ಇವಾಗ ಸ್ವಲ್ಪ ಕರೆಗಳು ಬಂತು, ಮಾಡಿದೀನಿ, ಕೋರ್ಸ್ ಸಿಕ್ಕಿಲ್ಲ, ಹೀಗೆ ಹಾಗೆ ಮೇಡಮ್ ಎಕ್ಸ್ಪ್ಲನೇಷನ್ ಕೊಟ್ಟರು. ದಟ್ ಇನ್ಸ್ಪೈಟ್ ಆಫ್ ಡೂಯಿಂಗ್ ದ ಕೋರ್ಸ್, if you have not got a job, it is not only about learning, it is also implementation. or ಎಷ್ಟು ಅವರು ಅದರಲ್ಲಿ ಆಸಕ್ತಿ ತೋರಿಸಿ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಡೆಮೋರಿಲ್ಸ್ ಬಹಳ ಇಂಪಾರ್ಟೆಂಟ್, ಬಿಕಾಸ್ ಇಲ್ಲಿ ಕೆಲಸನೇ ಮಾತಾಡೋದು, ಮನುಷ್ಯ ಮಾತಾಡೋದಕ್ಕಿಂತ ಕೆಲಸ, ಏನ್ ಕೆಲಸ ಮಾಡಿರ್ತಾರೆ, ಏನ್ ವರ್ಕ್ ಮಾಡಿರ್ತಾರೆ ಡೆಮೋರಿಲು, ಅದರಿಂದ ಅವ್ರಿಗೆ ಉದ್ಯೋಗ ಸಿಗೋದು. ಅದು ಒಂದು. ಇನ್ನೊಂದು, ನಾವು ಇವಾಗ ಪ್ರತಿಯೊಂದು ರೀತಿಯಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಸೊ ಹಾಗಾಗಿ ನಮ್ಮ ಹತ್ರ ಟ್ರೈನಿಂಗ್ ಮಾಡದೆ ಆ ಸಮಸ್ಯೆ ಬರದೇ ಇರಬಹುದು ಅಂತ ನಾನು ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಬಹಳಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಾ. ಹೋಪ್ಫುಲಿ ಲಾಟ್ ಆಫ್ ಮೋರ್ ಸ್ಟೂಡೆಂಟ್ಸ್ ವಿಲ್ ಬಿ ಇಂಟ್ರೆಸ್ಟೆಡ್ ಇನ್ ಟೇಕಿಂಗ್ ಅಪ್ ಅನಿಮೇಷನ್. ಶ್ರೀನಿವಾಸ್ ಸರ್, ಸುಕನ್ಯಾ ಮೇಡಮ್, ಇಬ್ಬರಿಗೂ ತುಂಬಾ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ನಾನು ಯಾವಾಗ್ಲೂ ಹೇಳೋ ಹಂಗೆ, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ಸೊ ನಿಮ್ಗೆ ಖಂಡಿತವಾಗಿ ಧ್ಯೇಯ ಇತ್ತು, ಇಫ್ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ವಿಲ್,
ಟರ್ನಿಂಗ್ ಪಾಯಿಂಟ್ ಫಾರ್ ಸ್ಟೂಡೆಂಟ್ಸ್ ವಿಲ್ ಶೋ ಯು ದ ವೇ. ಮುಂದಿನ ಸಂಚಿಕೆಯಲ್ಲಿ ಭೇಟಿ ಆಗ್ತೀನಿ. ನಮಸ್ಕಾರ.